ಇವ್ರು 3 ವರ್ಷದಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದ್ದಾರಲ್ಲ, ತಲೆ ಬೋಳಿಸ್ಕೊಂಡ್ಬಿಡ್ತೀನಿ ನೀರು ಕೊಟ್ರಿ. ತಲೆ ಬೋಳಿಸ್ಕೊಳ್ತಾರೆ ಅವರು. ಪಾಲಿಟಿಕ್ಸ್ ಪಾಲಿಟಿಕ್ಸ್ ಪಾಲಿಟಿಕ್ಸ್. ಹಗರಣ 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 ಹಗರಣ. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ನೀ ಚಂದನೆ ನಿನ್ನಾಸೆ ಚಂದನೆ. ನನಗೆ ತೂಳಾಟದಲ್ಲಿ ನಾನು ಸ್ವಲ್ಪ ಹಳ್ಳಾಡಿದ್ರೆ ಏನೋ ನಾ ದೊಡ್ಡ ಕುಡಿದು ಬಿಟ್ಟಿದ್ದೀನಿ ಅಂತ ಹೇಳಿ ಇದನ್ನ ಟ್ರೋಲ್ ಮಾಡ್ತಾರೆ. ಸ್ವಲ್ಪ ಕುಡೀರಿ, ಕುಡಿಯೋದನ್ನ ಬಗ್ಸ್ಕೊಳ್ಳೋದಲ್ಲ, ಚೆನ್ನಾಗಿ ರಾತ್ರಿನೇ ಮಲ್ಕೊಂಡು ಟೈಟ್ ಆಗಿ ಬಿದ್ದುಕೊಳ್ಳೋದ. ಸರ್ವಜ್ಞವನ್ನ ಮಾತಾಡ್ತಾರೆ, ನಿಮ್ಮೆಗಿಂ ಹುಡಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಕೊನೆಗೆ ಒಂದು ಮಾತು ಹೇಳ್ತಾನೆ, ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಇಬ್ರು ಕೂಡ ಸೈನ್ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬೈರ್ತದೆ. ಹಿಂಗಂದು ಅಂದೇ ಹೋಯ್ತಪ್ಪ. उड़ीसा को देश का नंबर 1 राज्य बना सकते हैं। कर्नाटका को पूरे देश का नंबर 1 राज्य बनाने का। नरेंद्र मोदी जी क्यों झूठ बोलता है? 130 ಕೋಟಿ ಜನ, ಒಬ್ಬರಲ್ಲ ಇಬ್ಬರಲ್ಲ, 130 ಕೋಟಿ ಜನ ಹೆಣ್ಮಕ್ಳು ಫ್ರೀಯಾಗಿ ತಿಂದಾಡ್ತಾ ಇದ್ದಾರೆ. ಆರಂಭ ಪ್ರಕಾರ ನಾವು ಗೈಡ್ಲೈನ್ಸ್ ಪ್ರಕಾರ ನಾವು ಪರಿಹಾರ ಕೇಳಿರೋದು 4860 ಕೋಟಿ ಕಂತದ್ದು. ನಾವು 18172 ಕೋಟಿ ಕೇಳಿದ್ರೆ ಅವರು 3464 ಕೋಟಿ ಕೊಟ್ಟಿದ್ದಾರೆ. ಹಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮಂತ್ರಿ ಅಂದ್ರೆ ಕಂತ್ರಿ ನಾಯಿ ತರ ನೋಡ್ತಾನೆ, ಫಾರಿನ್ ಅಂದ್ರೆ ಪಕ್ಕದ ಮನೆ ಇದ್ದಂಗೆ, ಲಕ್ಷ ಅಂದ್ರೆ ಅಲಕ್ಷ ಕಣಮ್ಮ. ಎನ್ಫೀಲ್ಡ್ ಅಲ್ಲಿ ಎಕ್ಸ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಸೂಪರ್ ಅಲ್ಲ, ಹಂಸಲೇಖ ಅವ್ರೇನ್ ಬರೆಯಲ್ಲ. 60 ಜನ ಹುಡುಗರನ್ನ, 60 ಜನ ಟಾಪ್ ಹುಡುಗಿರ್ನ ಸೂಪರ್ 60 ಅಂತ ಒಂದು ಬ್ಯಾಚ್ ಮಾಡ್ತಾ ಇದೀನಿ. ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಆಯ್ಕೊಂಡ್ ತಿಂತಿದ್ವಿ, ತಿರ್ಕೊಂಡ್ ತಿನ್ನೋಂಗ್ ಮಾಡ್ಬಿಟ್ಟ ಬೇವರ್ಸಿ ನನ್ ಮಗ. ನಾನು ಕನ್ನಡ ಓದಬೇಕಾದ್ರೆ ತಪ್ಪು ಓದ್ತೀನಿ. ಹುಟ್ಟಿಸುವಂತಹ ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಅವಕಾಶ ವಿದ್ಯಾರ್ಥಿಗಳೇ ಲಭಿಸುವುದು ಮತ್ತು ಮೌಲ್ಯಮಾಪನ ಶಿಕ್ಷಕರನ್ನು ಯಡಿಯೂರಪ್ಪನವರ ನೀವು 45 ರೂಪಾಯಿ ಮಾಸ್ಕ ಕರೋನಾದಾಗ 8 ರೂಪಾಯಿ ಖರ್ಚು ಹಾಕಿರಿ ಸರ್ಕಾರದಾಗ ನಾನು ಕೊಡ್ತೇನೆ. 485 ರೂಪಾಯಿ ಹಾಕಿರಿ. वाह मोदी जी, वाह वाह वाह. 82 ವರ್ಷ ಅವರಿಗೆ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ. ನರೇಂದ್ರ ಮೋದಿ ಏನೋ ದೊಡ್ಡ ಅಕ್ಕಪಕ್ಕದ ದೇಶಗಳನ್ನ ಎದುರಿಸಿ ನಡುಗಿಸ್ಬಿಡ್ತಾನೆ ಅಂತ ಹೇಳ್ತಾರೆ. ಯಾರು ನಡುಗಿಸ್ತಾರೋ ಗೊತ್ತಿಲ್ಲ ನನಗೆ. ರುಕೋ ಜರ ಸಬರ್ ಕರೋ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದು ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಮಾತೆತ್ತಿದ್ರೆ ಮೋದಿ ಅವ್ರು ನೋಡಿ ಓಟ್ ಕೊಡಿ, ಮೋದಿ ಅವ್ರು ನೋಡಿ ಓಟ್ ಕೊಡಿ. ಇನ್ನು ಎಷ್ಟು ವರ್ಷ ಕನ್ನಡಿಗರು ಈ ಒಂದು ಮೋಸಕ್ಕೆ ಬಲಿಯಾಗಬೇಕು ಸ್ವಾಮಿ? ರುಕೋ ಜರ ಸಬರ್ ಕರೋ. ಒಬ್ಬ ಯುವಕನಾಗಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮೋದಿಜಿಯವರು ಮಾತನಾಡಿದಂತ ಸಂದರ್ಭದಲ್ಲಿ ಅತ್ಯಂತ ಒಂದು ರೀತಿ ರೋಮಾಂಚನ ಉಂಟಾಗಿದ್ದಂತೂ ಸತ್ಯ. ಏನ್ರಿ ಮೋದಿ ಕೊಡುಗೆ ರಾಷ್ಟ್ರಕ್ಕೆ? ನಿಮ್ ಡೈರಿ ಬರ್ದಿಟ್ಗಳು ಇವತ್ತು ಹೇಳಿರ್ತೀನಿ, ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಈ ರಾಷ್ಟ್ರದಲ್ಲಿ ಮತ್ತಿನ್ನೊಂದು ಸರಿ ಮೋದಿ ಬಂದ್ಬಿಟ್ರೆ ರಾಜಕೀಯ ತೋರಿಸ್ತಾರೆ. ಫ್ಲಾಶ್ ಬ್ಯಾಕ್. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲ ಮೋದಿಯರಿಗೆ ಮತ್ತು ಕೇಂದ್ರ ಸರ್ಕಾರದ ನಿತೀಶ್ ಗಡ್ಕರಿಯ ಜೊತೆ ಇರಬೇಕು ಅಂತ ಹೇಳಿ ಮ್ಯೂಸಿಕ್ ಒಂದು ವೇಳೆ ಬಿಜೆಪಿಗೆ ಮರಳಿ ಬರುವಂತಹ ಒಂದು ಆಹ್ವಾನ ನಿಮಗೆ ಬಂದ್ರೆ ಏನಾದ್ರೂ ಯೋಚನೆ ಮಾಡುವಂತ ಸಾಧ್ಯತೆಗಳಿದೆ? ಅದು ಕನ್ಫ್ಯೂಸ್ ಅಲ್ಲಿ ಕೂಡ ಯಾವತ್ತೂ ಆ ಯೋಚನೆ ಕೂಡ ನಾನು ಮಾಡಿಲ್ಲ. ಎಲ್ಲೋ ಈ ಧ್ವನಿ ಕೇಳಿದಿರಲ್ಲ. ಮೊದಲು ಮನೆಗೆ ಮತ್ತೆ ವಾಪಸ್ ಆಗಿದ್ರೆ ನೋಡಿ, ಇದು ಭಾರತೀಯ ಜನತಾ ಪಕ್ಷ ಅನ್ನೋದು ನನ್ನ ಕುಟುಂಬ. ನನ್ನ ಮನೆಗೆ ನಾನು ವಾಪಸ್ ಬಂದಿರೋದು ಖುಷಿಯಾಗಿದೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ದ ದೋಸೆ ನಂಗೆ ತುಪುಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಇದೆಲ್ಲ ಎಂತ ಸರ್ಕಾರಗಳಪ್ಪ ಅಂತ ಅಂದ್ರೆ ಲವಳಾಗ ಸರ್ಕಾರ ಅಧಿಕ
ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ನೋಡಿ ಕೆಂಪು ಕಲರ್ ಬಟನ್ ಕಾಣ್ತಾ ಇಲ್ಲ, ಅದನ್ನ ಪ್ರೆಸ್ ಮಾಡಿ. ಪಕ್ಕದಲ್ಲಿ ಬೆಲ್ ಕಾಣಿಸುತ್ತೆ, ಅದರ ಆಲ್ ಬಟನ್ ಒತ್ತಿದ್ರೆ ಮೊದಲು ಬರುತ್ತೆ ನೋಟಿಫಿಕೇಶನ್. ಅದನ್ನ ಒತ್ತಿದ್ರೆ ವಿಡಿಯೋ ಬರುತ್ತೆ.